ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರ. ಸ್ನೇಹಿತರೆ, ಮೇಷದಿಂದ ಕನ್ಯಾ ರಾಶಿವರೆಗೂ ಕೂಡ ನಾನು ಈ ಒಂದು ಪರಾಭವನಾಮ ಸಂವತ್ಸರ 26 ಹೇಗೆಲ್ಲ ಇರುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಇದ್ದಾರೆ. ಪರಾಭವ ಅಂದರೆ ನೋಡಿ, ಡಿಫೀಟ್, ಸೋಲ್ತಕ್ಕಂಥದ್ದು. ಈ ಸಂವತ್ಸರದಲ್ಲಿ ನಿಮಗೆ ಪ್ರತಿಯೊಂದು ರಾಶಿ ವೈಯಕ್ತಿಕವಾಗಿ ಮಾಡಿದ್ದೇನೆ, ಅದನ್ನು ನೋಡ್ಕೊಳ್ಳಿ, ಡಿಟೈಲಾಗಿ ಹೇಳಿದ್ದೀನಿ. ಇದೊಂದು ಯುಗಾದಿ ಭವಿಷ್ಯದಲ್ಲಿ ನಾನು ಕೊಡ್ತಕ್ಕಂಥ ಒಂದು ಸರಳ ಪರಿಹಾರ, ಜೊತೆಗೆ ಈ ಒಂದು ತಂತ್ರವನ್ನು ತಾವು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಏನೆಲ್ಲ ಮಾಡ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು ವಿಚಾರ ಈ ದಿನ. ಅದರ ದಾನವನ್ನು ಹೇಗೆ ಮಾಡಬೇಕು, ಯಾವ ದಾನವನ್ನು ಮಾಡಿದ್ರೆ ವಿಶೇಷತೆ ಕೊಡುತ್ತೆ, ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ವಿದ್ಯಾಭ್ಯಾಸ, ವೈವಾಹಿಕ ಜೀವನ ಸರಿ ಇರಬೇಕಂದ್ರೆ, ಅಥವಾ ನಿಮ್ಮ ಹಣಕಾಸು ಸರಿ ಇರಬೇಕು ಅಂದರೆ, ನಿಮ್ಮ ಆರೋಗ್ಯ ಸರಿ ಇರಬೇಕು ಅಂದರೆ ಹೇಗೆಲ್ಲ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತೇನೆ. ನಿಮ್ಮ ಕೆಲಸ ಹೇಗಿರುತ್ತೆ, ಇವೆಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಮೇಷರಾಶಿ ಮೇಷಲಗ್ನದಿಂದ ಹಿಡಿದು ಕನ್ಯಾ ರಾಶಿ ಕನ್ಯಾ ಲಗ್ನದವರೆಗೂ ಕೂಡ 6 ತಿಳಿಸ್ತೇನೆ. ನಂತರ ಎಪಿಸೋಡ್ ನಂತರದಲ್ಲಿ ತುಲಾದಿಂದ ಮೀನದವರೆಗೂ ತಿಳಿಸ್ತಾರೆ. ಸ್ನೇಹಿತರೆ, ನಾವು ಗುರುವಾರದ ದಿನ ಹಬ್ಬ ಶುರುವಾಗ್ತಕ್ಕಂಥದ್ದು ಗುರುವಾರ 6:15 ಪಾಡ್ಯಮಿ ಅಂದರೆ ಪ್ರಥಮ ತಿಥಿ ಪ್ರಾರಂಭ, ಅಲ್ಲಿಂದ ಹಬ್ಬ ಪ್ರಾರಂಭವಾಗುತ್ತೆ. ಸರಿಸುಮಾರು 7 ಗಂಟೆಯಿಂದ ಹಬ್ಬ ಪ್ರಾರಂಭ ಅಂದರೆ ಯುಗಾದಿ ಪ್ರಾರಂಭ, ಪ್ರಥಮ ತಿಥಿ ಚೈತ್ರ ಮಾಸ ಪ್ರಾರಂಭವಾಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ 4 ಗ್ರಹಗಳು ಅಂದರೆ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದಿದೆ. ಸೂರ್ಯ, ಶನಿ, ಚಂದ್ರ ಜೊತೆಗೆ ಶುಕ್ರ ಉಚ್ಚನಾಗಿ 4 ಗ್ರಹಗಳು ಮೀನ ರಾಶಿಯಲ್ಲಿ ಸ್ಥಿತವಾಗಿದ್ದಾವೆ. ಗುರು ಮಿಥುನ ರಾಶಿಯಲ್ಲಿ ಸ್ಥಿತ, ಕೇತು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು. ಯಥಾಸ್ಥಿತವಾಗಿ ಕುಜ, ರಾಹು ಹಾಗೆ ಬುಧ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ನೋಡಿ, 4 ಗ್ರಹಗಳ ಸಮ್ಮಿಲನ ಈ ಜಲತತ್ವದಲ್ಲಿರ್ತಕ್ಕಂಥದ್ದು. 3 ಗ್ರಹಗಳು ರಾಹು, ಕುಜ ಮತ್ತು ಬುಧ ವಾಯುತತ್ವದಲ್ಲಿ, ಗುರು ದ್ವಿಸ್ವಭಾವದಲ್ಲಿದ್ದಾನೆ, ಕೇತು ಅಗ್ನಿತತ್ವ ರಾಶಿಯಲ್ಲಿದ್ದಾನೆ. ಹಾಗಾಗಿ ಯಾರಿಗೆ ಯಾವ ಫಲ ಲಭ್ಯವಾಗುತ್ತೆ, ಯಾವುದರಲ್ಲಿ ಯಾವ ತಂತ್ರಗಳನ್ನು ಮಾಡ್ಕೋಬೇಕಂತಕ್ಕಂಥದ್ದು ಅನಿವಾರ್ಯತೆ ಇದೆ, ಏನೆಲ್ಲ ಮಾಡ್ಕೋಬೋದು ಅಂತಕ್ಕಂಥ ವಿಚಾರವನ್ನು ನಾನು ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಮೇಷರಾಶಿ ಮೇಷಲಗ್ನ ಮೊದಲು ಹಣಕಾಸಿನ ಅಧಿಪತಿ ಹಾಗೆ ಸಪ್ತಮಾಧಿಪತಿ 2 ಮತ್ತು 7ರ ಅಧಿಪತಿ 12ರ ಸ್ಥಾನದಲ್ಲಿ ಕೂತಿದ್ದಾನೆ. ಆಸೆ ಆಕಾಂಕ್ಷೆಗಳೇನೋ ಈಡೇರ್ತದೆ, ನಿಮ್ಮದು ಎಲ್ಲದೂ ಈಡೇರುತ್ತೆ. ಆದರೆ ಹಣಕಾಸು, ದಾಂಪತ್ಯ, ಮದುವೆ ವಿಚಾರ ಇದರಲ್ಲಿ ಸ್ವಲ್ಪ ಅಷ್ಟು ಉತ್ತಮತೆ ಇರಲ್ಲ. ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಇದೊಂದು ಕೇರ್ಫುಲ್ಲಾಗಿ ತಾವು ಮೇಷರಾಶಿ ಮೇಷಲಗ್ನದವ್ರು ನೋಡ್ಕೊಳ್ಳಿ. ಹಣಕಾಸು ಉಳಿಸ್ಬೇಕು, ಇಲ್ಲಾಂದರೆ ಸಮಸ್ಯೆದಾಯಕವಾಗ್ತದೆ. ನಿಮಗೆ ಪೂರ್ತಿ ಭವಿಷ್ಯ ಮೇಷರಾಶಿದು ಹೇಳಿದ್ದೀನಿ, ಅದನ್ನು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳ ವರ್ಗದವರನ್ನು ನೋಡೋದಾದರೆ ಹಣಕಾಸು ವಹಿವಾಟುಗಳು, ವ್ಯಾಪಾರ ಅಷ್ಟು ಉತ್ತಮತೆ ಇರಲ್ಲ. ವಿದ್ಯಾರ್ಥಿ ವರ್ಗದವರನ್ನು ನೋಡಿದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ವರ್ಷವಾಗುವುದಿಲ್ಲ. ಸ್ವಲ್ಪ ಎಚ್ಚರ, ಸ್ವಲ್ಪ ಮಟ್ಟಿಗೆ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಮೇಷರಾಶಿ ಮೇಷಲಗ್ನಕ್ಕೆ. ಹಾಗೆ ತೃತೀಯಾಧಿಪತಿ ಹಾಗೆ 6ರ ಅಧಿಪತಿ ಆಗಿರ್ತಕ್ಕಂಥ ಬುಧ ಸ್ಥಿತವಾಗಿರ್ತಕ್ಕಂಥದ್ದು 11ರ ಸ್ಥಾನದಲ್ಲಿ ಕೂತಿದ್ದಾನೆ, ಶುಭ ಸ್ಥಾನದಲ್ಲಿ ಕೂತಿದ್ದಾನೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಕೆಲಸಗಳು ಅಂತ ನೋಡಿದ್ವಿ. ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕೊಡುತ್ತೆ. ನೋಡಿ, ಕಮಿಷನ್ ಬಂಡವಾಳ ಜಾಸ್ತಿ ಹಾಕಬಾರ್ದು. ನೀವು ಎಷ್ಟು ಸಿಂಪಲಾಗಿ ಹೇಳ್ತಾ ಇದ್ದೀನಿ ಅಷ್ಟು ಸಿಂಪಲಾಗಿ ನೋಡ್ಕೊಳ್ಳಿ. ಕಡಿಮೆ ಬಂಡವಾಳ, ನಾಲೆಡ್ಜನ್ನು, ಎಫರ್ಟನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ಮೇಷರಾಶಿ ಮೇಷಲಗ್ನಕ್ಕೆ ಶುಭವನ್ನು ಕೊಡುತ್ತೆ, ಲಾಭವನ್ನು ಕೊಡುತ್ತೆ, ಸ್ವಲ್ಪ ಹಣಕಾಸಿನಲ್ಲಿ ವೃದ್ಧಿ ಕೊಡುತ್ತೆ. ಇದು ಭಾಳ ಮುಖ್ಯವಾಗಿ ನೋಡ್ಕೋಬೇಕು. ಹಾಗೆ ನಿಮ್ಮ ರಾಶಿ ಅಂದರೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡೋದಾದರೆ ಅದು ಸ್ಥಿತವಾಗಿ ಕೂತಿರ್ತಕ್ಕಂಥ 12ರ ಸ್ಥಾನ. ನಾನು ಮೇಷರಾಶಿ ಮೇಷಲಗ್ನ ಕೇಳ್ತಾ ಇದ್ದೀನಿ, ಏನಾದರೂ ಟ್ರೇಡಿಂಗ್ ಮತ್ತೊಂದು ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಬಿ ಕೇರ್ಫುಲ್. ಈ ವರ್ಷ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ, ಇಲ್ಲಾಂದರೆ ಖಂಡಿತ ನಷ್ಟಕ್ಕೆ
ದಾರಿ ಆಗ್ತಕ್ಕಂಥದ್ದು ಇರ್ತದೆ. ಅಷ್ಟು ಉತ್ತಮತೆ ಇರೋದಿಲ್ಲ. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಬಂತು ರಿಕವರ್ ಆಗೋದಿಲ್ಲ. ಸಾಲ ಮಾಡಿಕೊಂಡ್ರೆ ಖಂಡಿತವಾಗಿ ತುಂಬ ಕಷ್ಟ. ಮೇಷರಾಶಿ ಮೇಷಲಗ್ನ ಈ ಪರಾಭವ ಸಂವತ್ಸರ ತುಂಬ ಅತಿಯಾದಂಥ ಕಷ್ಟಗಳನ್ನು ಪಡಬೇಕಾಗ್ತದೆ. ಹಣಕಾಸಿನೆಲ್ಲ 2ರ ಅಧಿಪತಿ 12ರಲ್ಲಿದ್ದಾನೆ. ಸುಮ್ಮನೆ ವ್ಯಯಕ್ಕೆ ಹೋದರೆ ವ್ಯಯ. ಬಂಡವಾಳ ಹೂಡೋಕ್ಕೆ ಒಳ್ಳೆ ಸಮಯ, ಆದರೆ ಸ್ವಲ್ಪ ಎಚ್ಚರಿಕೆ. ಸಪ್ತಮಾಧಿಪತಿ ಬಿಸ್ನೆಸ್ ಸ್ವಲ್ಪ ಅಷ್ಟು ಉತ್ತಮತೆ ಇರೋದಿಲ್ಲ. ಬಿ ಕೇರ್ಫುಲ್. ಜೊತೆಗೆ ನೋಡಿ, ಭಾಗ್ಯಾಧಿಪತಿ ಕೂಡ ತೃತೀಯ ಭಾವದಲ್ಲಿದ್ದಾನೆ. ಅದು ದ್ವಿಸ್ವಭಾವ ರಾಶಿಯಲ್ಲಿರ್ತಕ್ಕಂಥದ್ದು. ತೃತೀಯ ಭಾವ ಭಾಗ್ಯಾಧಿಪತಿ ಏನಾದರೂ ನಿಮಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಬೇಕು ಅಂದರೆ ನಿಮ್ಮ ನೆರೆಹೊರೆ ಅಥವಾ ನಿಮ್ಮ ತಮ್ಮಂದಿರು ಈ ವಿಚಾರದಲ್ಲಿ ಮಾತ್ರ ಶುಭತ್ವವನ್ನು ಕೊಡಬಹುದು ಕಷ್ಟ ಕಾಲದಲ್ಲಿ. ಹಾಗೆ 10 ಮತ್ತು 11ರ ಅಧಿಪತಿ ಕೂಡ ಲಾಭಾಧಿಪತಿ ಕೂಡ 12ರ ಸ್ಥಾನದಲ್ಲಿದ್ದಾನೆ. ರಾಜಕೀಯವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಿದೋಗ್ತೀರಾ, ಸ್ವಲ್ಪ ನೋಡ್ಕೊಳ್ಳಿ. ಮೇಷರಾಶಿ ಮೇಷಲಗ್ನ ರಾಜಕೀಯ ವ್ಯವಸ್ಥೆ, ಹೆಸರು ಕೀರ್ತಿ ಪ್ರತಿಷ್ಠೆ ಅಷ್ಟು ಸುಲಭವಾಗಿ ದೊರೆಯೋದಿಲ್ಲ. ಇದು ಎಚ್ಚರ. ಮುಖ್ಯವಾಗಿರ್ತಕ್ಕಂಥ ವಿಚಾರ, ನೀವು ಮೇಷರಾಶಿ ಮೇಷಲಗ್ನದವರು ನಿಮಗೆ ಸುಲಭವಾಗಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಹೇಗಪ್ಪ ಅಂದರೆ, ಕರಿ ಕಂಬಳಿಗಳನ್ನು ದಾನ ಮಾಡಿ. ಆಗಿಂದಾಗೆ ಶನಿವಾರಗಳಂದು ಯಾರು ಮೇಷರಾಶಿ ಮೇಷಲಗ್ನದವರು ಆಗಿಂದಾಗೆ ಕರಿಯ ಕಂಬಳಿಗಳನ್ನು ದಾನ ಮಾಡಬೇಕು. ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ. ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ಶನಿವಾರಗಳಂದು ಶನಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಎಳ್ಳೆಣ್ಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾರು ಮೇಷರಾಶಿ ಮೇಷಲಗ್ನದಲ್ಲಿದ್ದೀರೋ ಪ್ರತಿ ಶನಿವಾರ ಸಂಧ್ಯಾ ಸಮಯದಲ್ಲಿ ತಂತ್ರವನ್ನು ಮಾಡಿ ಸಾಸಿವೆ ಎಣ್ಣೆ ದೀಪವನ್ನು ಅರಳಿ ಮರದ ಬುಡದಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ 9 ಪ್ರದಕ್ಷಿಣೆ ಹಾಕಿ. ನಿಜವಾಗ್ಲೂ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥದ್ದು ಸತ್ಯವಾಗ್ತದೆ. ನಿತ್ಯ ಸುಮಂಗಳಿಯರಿಗೆ ನಿಮ್ಮ ಕೈಲಾದ ಸಹ ಮಂಗಳ ದ್ರವ್ಯವನ್ನು ಕೊಡಿ ಶುಕ್ರವಾರಗಳಂದು. ಖಂಡಿತ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಸರಳವಾಗಿ ನಿಮ್ಮೆಲ್ಲ ದೋಷ ಪರಿಹಾರವಾಗ್ತದೆ. ವೃಷಭ ರಾಶಿ ವೃಷಭ ಲಗ್ನಕ್ಕೆ ನೋಡೋಣ. ವೃಷಭ ರಾಶಿ ವೃಷಭ ಲಗ್ನ ಹೀಗೆಲ್ಲ ಇರುತ್ತೆ. ರಾಶಿ ಅಧಿಪತಿ 11ರ ಸ್ಥಾನದಲ್ಲಿ ಕೂತಿದ್ದಾನೆ, ಲಾಭದಲ್ಲಿದ್ದಾನೆ, ಶನಿ ಜೊತೆಯಲ್ಲಿದ್ದಾನೆ, ಸೂರ್ಯನೊಟ್ಟಿಗಿದ್ದಾನೆ. ಖಂಡಿತ ಶುಭ. ಏಕೆಂದರೆ ಧನಸ್ಥಾನದಲ್ಲಿ ಧನಾಧಿಪತಿಯಾಗಿರ್ತಕ್ಕಂಥದ್ದು 2 ಮತ್ತು 5ರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ದಶಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಖಂಡಿತ ಒಳ್ಳೆಯ ಒಂದು ವರ್ಷವಾಗ್ತದೆ. ಹಣಕಾಸು ವೃದ್ಧಿ ಇರತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಪ್ರಶಸ್ತವಾಗಿರ್ತಕ್ಕಂಥ ಸಮಯವಾಗ್ತದೆ. ಹಾಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಾಗ್ತದೆ. ಎಲ್ಲವೂ ಕೂಡ ಶುಭವನ್ನು ಕೊಡ್ತಕ್ಕಂಥದ್ದು ವೃಷಭರಾಶಿ ವೃಷಭ ಲಗ್ನಕ್ಕೆ ಈ ಪರಾಭವ ಸಂವತ್ಸರ ಶುಭವನ್ನು ಕೊಡುತ್ತೆ. ಹಾಗೆ ನೋಡಿ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ವಿಚಾರ, ನಿಮ್ಮ ಲಗ್ನದಿಂದ 2ರ ಸ್ಥಾನದಲ್ಲಿ, ರಾಶಿಯಿಂದ 2ರ ಸ್ಥಾನದಲ್ಲಿ ಗುರುವಿದೆ, ಬಲವಿದೆ. ಗುರುವಿನ ಬಲ ಮಹತ್ವವಾಗಿರ್ತಕ್ಕಂಥದ್ದಿದೆ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ವರ್ಷ ವೃಷಭ ರಾಶಿ ವೃಷಭ ಲಗ್ನಕ್ಕೆ. ತೃತೀಯಾಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ 11ರ ಸ್ಥಾನದಲ್ಲಿ ಕೂತಿದ್ದಾನೆ. ತೃತೀಯಾಧಿಪತಿಯಾಗಿರ್ತಕ್ಕಂಥದ್ದು ಸಿಬ್ಲಿಂಗ್ಸ್, ಒಂದು ಟ್ರಾವೆಲಿಂಗ್ ಅಥವಾ ನಿಮ್ಮ ಕ್ರಿಯೇಟಿವಿಟಿ, ಸಾಫ್ಟ್ವೇರಲ್ಲಿ, ಟೆಕ್ನಿಕಲಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿ ವರ್ಗದವ್ರಿಗಂತೂ ಅಬಂಡೆಂಟ್ ಆಗಿರ್ತಕ್ಕಂಥ ಲಾಭ. ಆದರೆ ಶನಿ ಇರೋದ್ರಿಂದ ಸ್ವಲ್ಪ ಲೇಸಿನೆಸ್ ಅಂತ ಕಾಡ್ತಕ್ಕಂಥರುತ್ತೆ. ಸ್ವಲ್ಪ ಲೇಸಿನೆಸ್ ಬಿಟ್ಟು ನೀವು ಕಾರ್ಯಪ್ರವೃತ್ತರಾದರೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ಒಂದು. ಪಂಚಮಾಧಿಪತಿ ದಶಮ ಸ್ಥಾನ, ಸ್ವಲ್ಪ ಮಟ್ಟಿಗೆ ನಿಜವಾಗ್ಲೂ ನಿಮ್ಮ ಜ್ಞಾನ ವೃದ್ಧಿ, ಹಾಗೆ ಐಶ್ವರ್ಯ ವೃದ್ಧಿ, ಹಾಗೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗ. ಬಟ್ ಒನ್ ಥಿಂಗ್, ನೀವು ಇನ್ನೊಂದು ಭಾಳ ವಿಶೇಷವಾಗಿ ನೋಡ್ತಕ್ಕಂಥದ್ದು 7ರ ಅಧಿಪತಿ ಜೊತೆಯಲ್ಲಿ ಕೂತಿದ್ದಾನೆ ಬುಧ. ಫಾಸ್ಟ್ ವರ್ಕಿಂಗ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೊಂದು ವಿಷಯಕ್ಕೆ ಬರ್ತೀನಿ ಈಗ. ಮದುವೆ ಜೀವನಗಳು ನಡೆಯುತ್ತಾ? ಮದುವೆ ಈ ಸತಿ ಆಗುತ್ತಾ ಗುರುಗಳೇ? ಮದುವೆ ವಿಚಾರಗಳು ಹಾಗೆ ವ್ಯಾಪಾರದ ವಿಚಾರಗಳಲ್ಲಿ ಲಾಭವೇನೋ ಬರ್ತದೆ. ವ್ಯಾಪಾರದ ವಿಚಾರದಲ್ಲಿ ಮದುವೆ ವಿಚಾರ, ವೈವಾಹಿಕ ಜೀವನ ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ. ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಸ್ವಲ್ಪ ಜಾಗರೂಕತೆ. ಬಟ್ ಗುರುವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಬಚಾವ್. ಆದರೆ ಅದು ಅಷ್ಟಮಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ವೃಷಭ ರಾಶಿ ವೃಷಭ ಲಗ್ನದವರು ವೈವಾಹಿಕ ಜೀವನ ಈ ವರ್ಷ ಸರಿಯಾಗಿ ನೋಡ್ಕೊಳ್ದೇ ಇದ್ದರೆ ಸಮಸ್ಯೆ. ನೋಡಿ, ಇನ್ನೂ ಒಂದು ವಿಚಾರ ತಿಳ್ಕೋಬೇಕು. ಅದೇ ಕುಜ ವೃಷಭ ರಾಶಿಯನ್ನು ವೀಕ್ಷಣೆ ಮಾಡುತ್ತೆ, ಚತುರ್ಥಾಧಿಪತಿ.
ಅದೇ ಶನಿ ಕೂತಿರತಕ್ಕಂಥದ್ದು ಲಗ್ನವನ್ನು ವೀಕ್ಷಣೆಯನ್ನು ಮಾಡುತ್ತೆ. ಆದರೆ ಶನಿ ಒಟ್ಟಿಗಿದ್ದಾನೆ. ನಿಮಗೆ ಒಂದು ಮಾತು ಹೇಳೋಕ್ಕೆ ವೃಷಭ ರಾಶಿಯವರಿಗೆ ಹೇಳ್ತೀನಿ, ನೀವು ಅಧರ್ಮವಾಗಿ ಏನಾದರೂ ನಡೆದರೆ ಇಡೀ ವರ್ಷ ಸಮಸ್ಯೆಗಳಲ್ಲಿ ಬೀಳ್ತಕ್ಕಂಥದ್ದು ಸತ್ಯ. ಇದು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ನ್ಯಾಯ ಮಾರ್ಗವಾಗಿ ಅಹಮ್ಮನ್ನು ಬಿಟ್ಟು ಈ ವರ್ಷ ನಡೆದಿದ್ದೆ ಆದರೆ ವೃಷಭ ರಾಶಿಯವರಿಗೆ ಗೋಲ್ಡನ್ ಪೀರಿಯಡ್ ಆಗಿಬಿಡುತ್ತೆ. ಹಾಗೆಯೇ ವೃಷಭ ರಾಶಿ ವೃಷಭ ಲಗ್ನ ನೋಡಿ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಸಪ್ತಮ ಅಧಿಪತಿ ಆಗಿರ್ತಕ್ಕಂಥದ್ದು 12ರ ದಶಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ರಾಹು ಒಟ್ಟಿಗಿದ್ದಾನೆ. ಸ್ವಲ್ಪ ನೋಡ್ಕೋಬೇಕು. ಅಲ್ಲಿ ದಾಂಪತ್ಯದಲ್ಲಿ ವಿರಸಗಳು ಡಿವೋರ್ಸ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರಿಸುತ್ತೆ. ಬಿ ಕೇರ್ಫುಲ್. ಆರೋಗ್ಯದ ವಿಚಾರದಲ್ಲೂ ಅಷ್ಟೇ, ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಯಾಕೆಂದರೆ ನೋಡಿ, ಬುಧನೊಟ್ಟಿಗೆ ಕುಜನಿದ್ದಾನೆ. ನಾನ್ ಕ್ಯೂರಬಲ್ ಡಿಸೀಸ್ಗಳು ಜಾಸ್ತಿ ಆಗ್ತದೆ. ಅದು ಸ್ಕಿನ್ ಡಿಸೀಸ್ಗಳು ಬರಬಹುದು, ನರದೌರ್ಬಲ್ಯ ಬರಬಹುದು, ಇವೆಲ್ಲ ಕಾಡುತ್ತೆ. ಕುಜನೊಟ್ಟಿಗೆ ಬುಧ, ಕುಜನೊಟ್ಟಿಗೆ ರಾಹು, ಸ್ವಲ್ಪ ಬಿ ಕೇರ್ಫುಲ್. 12ರ ಅಧಿಪತಿ ದಶಮ ಸ್ಥಾನದಲ್ಲಿ ಕೂತಿದ್ದಾನೆ. ಆರೋಗ್ಯದಲ್ಲಿ ಅದೇ ಆದಂಥ ಸಮಸ್ಯೆ, ಹಾಸ್ಪಿಟಲ್ ವಿಸಿಟ್ ಆಗಿಂದಾಗೆ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ. ಇನ್ನು ನೋಡಿ, ವೃಷಭ ರಾಶಿ ವೃಷಭ ಲಗ್ನಕ್ಕೆ ದಶಮಾಧಿಪತಿ ಆಗಿರ್ತಕ್ಕಂಥದ್ದು 11ರ ಸ್ಥಾನದಲ್ಲಿ ಕೂತಿದ್ದಾನೆ. 9ರ ಅಧಿಪತಿ 11ರ ಸ್ಥಾನದಲ್ಲಿ ಕೂತಿದ್ದಾನೆ. ಇದೊಂದು ರಾಜಕೀಯವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಯೋಗ. ನಿಜವಾಗ್ಲೂ ನಿಮ್ಮ ಆಸೆ ಆಕಾಂಕ್ಷೆಗಳು ರಾಜಕೀಯವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ, ಕೆಲಸ ಕಾರ್ಯಗಳಲ್ಲಿ ಉತ್ಕೃಷ್ಟತೆ ಸಿಗ್ತಕ್ಕಂಥದ್ದು ಸತ್ಯ. ನಿಜವಾಗ್ಲೂ ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾಲವಾಗಿ ಪರಿಣಾಮವನ್ನು ಬರುತ್ತೆ. ಅದೇ ವೃಷಭ ರಾಶಿ ವೃಷಭ ಲಗ್ನ ಮುಖ್ಯವಾಗಿರ್ತಕ್ಕಂಥದ್ದು, ನೀವು ಈ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿಕೊಳ್ಳಿ. ಪ್ರತಿ ಶನಿವಾರಗಳಂದು ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಬೇಕಾದ್ರೆ 15 ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಕೆಂಪು ಕಲ್ಸಕ್ಕರೆಯನ್ನು ಪೂಜೆಯಾದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ. ಇದು ಭಾಳ ಮುಖ್ಯವಾಗಿ ಮಾಡಬೇಕು. ಹಾಗೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿದ್ರೆ ಮಾತ್ರ ನೀವು ಈ ವರ್ಷ ಚೆನ್ನಾಗಿರ್ತೀರ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗೆ ಸಿಗಾಕೊಳ್ತಕ್ಕಂಥದ್ದಿರುತ್ತೆ. ಇದನ್ನು ನೋಡ್ಕೊಳ್ಳಿ. ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆಗಳಾಗ್ತದೆ, ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ಲಗ್ನಾಧಿಪತಿ 11ರ ಸ್ಥಾನದಲ್ಲಿ ಗುರು ಕೂತಿದ್ರು ಕೂಡ ಸ್ವಲ್ಪ ಸಮಸ್ಯೆ ಆಗಿಬಿಡುತ್ತೆ. ಬಿ ಕೇರ್ಫುಲ್. ಇನ್ನೆಲ್ಲ ವಿಚಾರ ಶುಭವನ್ನು ಕೊಡುತ್ತೆ. ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹೋಗೋಣ. ರಾಶಿ ಅಧಿಪತಿ 9ರ ಸ್ಥಾನದಲ್ಲಿ ಕೂತಿದ್ದಾನೆ. ಧನಾಧಿಪತಿ ಆಗಿರ್ತಕ್ಕಂಥ ದಶಮ ಸ್ಥಾನದಲ್ಲಿ ಕೂತಿದ್ದಾನೆ. ನೋಡಿ, ವಿಶೇಷವಾಗಿರ್ತಕ್ಕಂಥ ಒಂದು 2ರ ಅಧಿಪತಿ ಧನಸ್ಥಾನದಲ್ಲಿ ಉಚ್ಚ ಶುಕ್ರನೊಟ್ಟಿಗೆ ಕೂತಿದ್ದಾನೆ. ಭಾಗ್ಯಾಧಿಪತಿ ಜೊತೆಲಿ ಕೂತಿದ್ದಾನೆ. ಹಾಗೆ ತೃತೀಯಾಧಿಪತಿ ಜೊತೆಲಿ ಕೂತಿದ್ದಾನೆ. ಖಂಡಿತವಾಗಿ ಇದೊಂದು ವರ್ಷ ನಿಮಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಒಂದು ಬದಲಾವಣೆಗೆ ಸಮಯ. ಹಾಗೆ ವಿದ್ಯಾರ್ಥಿಗಳಾಗಿದ್ದರೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದಿದೆ. ಸ್ವಲ್ಪ ಮನೆಯನ್ನು ಬದಲಾವಣೆ, ಕ್ಷೇತ್ರವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬರುತ್ತೆ. ಯುಗಾದಿ ಭವಿಷ್ಯ ಹೇಳ್ತಾ ಇದ್ದಾರೆ. ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಮಿಥುನ ರಾಶಿ ಮಿಥುನ ಲಗ್ನ ನೋಡ್ಕೊಳ್ಳಿ, ಹಣಕಾಸು ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ಕೊಡುತ್ತೆ. ಜೊತೆಗೆ ತೃತೀಯಾಧಿಪತಿ ಜೊತೆಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶುಭವನ್ನು, ತಂದೆಯ ಹಣಕಾಸಿನ ವ್ಯವಸ್ಥೆ, ತಂದೆಯ ಒಂದು ವಿಚಾರದಲ್ಲಿ ತಂದೆಯ ಹಣಕಾಸಿನ ಒಂದು ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಸರ್ಕಾರಿ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಕೂಡ ಇದೆ. ಖಂಡಿತವಾಗಿ ಇದೊಂದು ಶುಭವಾದ ಕಾಲ. ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಹಾಗೆ ನಿಮ್ಮ ಕೆಲಸದ ವಿಚಾರದಲ್ಲಿ ಒಂದು ಬದಲಾವಣೆ ಖಂಡಿತವಾಗಿ ಇದೆ. ಪಂಚಮಾಧಿಪತಿ 9ರ ಸ್ಥಾನ, ನಿಮ್ಮ ಪ್ರೀತಿ ಪಾತ್ರರು ಖಂಡಿತವಾಗಿ ನಿಮ್ಮನ್ನು ಕೈ ಹಿಡಿತಾರೆ. ಇದು ಸತ್ಯ. ಪಂಚಮಾಧಿಪತಿ ನಿಮ್ಮನ್ನು ಯಾರು ತುಂಬ ಇಷ್ಟಪಡ್ತಕ್ಕಂಥವ್ರು ಇದ್ದಾರೋ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಇದನ್ನು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ. ಮದುವೆ ವಿಚಾರ, ವೈವಾಹಿಕ ವಿಚಾರದಲ್ಲಿ ಸ್ವಲ್ಪ ತಾವು ನಿರ್ಧಾರಗಳನ್ನು ಮೇಲೆ ನಿಂತಿರ್ತಕ್ಕಂಥದ್ದು ಇರ್ತದೆ. ಇದು ಭಾಳ ಮುಖ್ಯ. ಗುರು ಲಗ್ನದಲ್ಲಿದ್ದಾನೆ. ಸಪ್ತಮ ಹಾಗೆ ದಶಮಾಧಿಪತಿ ನಿಮ್ಮ ಕಾರ್ಯ ಆಗಿರ್ಬೋದು, ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ನಿಮ್ಮ ಲಗ್ನದಲ್ಲಿರೋದ್ರಿಂದ ಅದು ನಿಮ್ಮ ಒಂದು ಅಭಿಪ್ರಾಯದ ಮೇಲೆ ಇರತಕ್ಕಂಥದ್ದು ಇರ್ತದೆ.
ವೈವಾಹಿಕ ಜೀವನ ಡಿಫಾಲ್ಟ್ಸ್ ಇರತಕ್ಕಂಥ ಸನ್ನಿವೇಶಗಳು ತೋರಿಸುತ್ತೆ. ಲಗ್ನದಲ್ಲೇ ಗುರು ಇದ್ದರೂ ಸಹಿತವಾಗಿ ಇದು ಸ್ವಲ್ಪ ಜಾಗರೂಕತೆಯಾಗಿ ನೀವು ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅಷ್ಟಮ ಹಾಗೆ ನವಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ, ದಶಮಾಧಿಪತಿ ಲಗ್ನದಲ್ಲಿದ್ದಾನೆ. ಕೆಲಸ ಕಾರ್ಯಗಳು ನಿಮ್ಮ ಒಂದು ಸ್ವಪ್ರಯತ್ನದಿಂದ ಗೆಲುವು ಸಿಗ್ತದೆ. ರಾಜಕೀಯವಾಗಿರ್ತಕ್ಕಂಥ ಬೆಳವಣಿಗೆ ಕೂಡ ನಿಮ್ಮ ಸ್ವಪ್ರಯತ್ನದಿಂದ. ಕೇವಲ ಈ ವರ್ಷ ಮಿಥುನ ರಾಶಿಯವರಿಗೆ ತಮ್ಮ ಪ್ರಯತ್ನದ ಮೇಲೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇದೆ. ಖಂಡಿತ ಬಹಳ ವಿಶೇಷವಾಗಿ ಲಾಭಾಧಿಪತಿ 9ರ ಸ್ಥಾನದಲ್ಲಿ ಕೂತಿದ್ದಾನೆ, 6ರಾಧಿಪತಿ 9ರ ಸ್ಥಾನದಲ್ಲಿ ಕೂತಿದ್ದಾನೆ. ಕೆಲಸದ ಕ್ಷೇತ್ರ ಬದಲಾವಣೆ ಸಾಧ್ಯತೆಗಳನ್ನು ತೋರಿಸುತ್ತೆ. ಆ ಬದಲಾವಣೆಯಿಂದ ಲಾಭವನ್ನು ತೋರಿಸ್ತಕ್ಕಂಥದ್ದು ಇದೆ. ರಾಹು 9ರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಭಾಗ್ಯದ ಮೇಲೆ ಕೊರತೆ ಬೀಳಬಹುದು. ಕೆಲವೊಬ್ಬರು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಚತುರ್ಥಾಧಿಪತಿ ಜೊತೆಲಿರೋದ್ರಿಂದ ಮನೆಯವರು ಸ್ವಲ್ಪ ಮಟ್ಟಿಗೆ ನಿಮ್ಮ ಮೇಲೆ ಮುನಿಸ್ಕೊಳ್ಬಹುದು ಅಥವಾ ಜಂಬವನ್ನು ತೋರಿಸ್ಬೋದು. ನಿಮ್ಮನ್ನು ಹೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ತೋರಿಸ್ಬೋದು. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಯಾರು ಮಿಥುನ ರಾಶಿಯಲ್ಲಿ ಮಿಥುನ ಲಗ್ನದವರಿದ್ದೀರೋ ದುರ್ಗಾರಾಧನೆ ಬಹಳ ಮುಖ್ಯವಾಗಿ ಮಾಡಿ. ಬಹಳ ಮುಖ್ಯವಾಗಿ ಇರ್ತಕ್ಕಂಥ ವಿಚಾರ ದುರ್ಗಾ ದೇವತೆ, ದುರ್ಗಾ ಮಂತ್ರಗಳು. ಓಂ ರೀಂ ದುಂ ದುರ್ಗಾಯೈ ನಮಃ ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡುತ್ತೆ. ಸ್ವಲ್ಪ ಆಗಿದ್ದಾಗೆ ಉದ್ದಿನ ಕಾಳನ್ನು ದಾನ ಮಾಡ್ತಾ ಬನ್ನಿ. ಇದು ಸ್ವಲ್ಪ ಸುಲಭ ಪರಿಹಾರ, ಒಳ್ಳೆಯದಾಗ್ತದೆ. ಅದೇ ರೀತಿಯಾಗಿ ಈ ವರ್ಷ ಕಟಕ ಅಂದರೆ ಯುಗಾದಿ ಭವಿಷ್ಯ ಕಟಕ ರಾಶಿ ಕಟಕ ಲಗ್ನಕ್ಕೆಲ್ಲ ಹೇಗಿರುತ್ತೆ ನೋಡಿ. ಕಟಕ ರಾಶಿ ಕಟಕ ಲಗ್ನಕ್ಕೆ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಲಗ್ನಾಧಿಪತಿ 9ರ ಸ್ಥಾನದಲ್ಲಿದ್ದಾನೆ, ಭಾಗ್ಯಸ್ಥಾನದಲ್ಲಿ. 11ರ ಅಧಿಪತಿ ಜೊತೆಲಿದ್ದಾನೆ, ಅಷ್ಟಮಾಧಿಪತಿ ಜೊತೆಲಿದ್ದಾನೆ, ಸಪ್ತಮಾಧಿಪತಿ ಜೊತೆಲಿದ್ದಾನೆ, ಧನಾಧಿಪತಿ ಜೊತೆಲಿದ್ದಾನೆ. ಇಲ್ಲಿ ಹೇಗೆ ಈ ವರ್ಷ ಹಣಕಾಸು ವಹಿವಾಟುಗಳು ಹೇಗಿರುತ್ತೆ? ಕಟಕ ರಾಶಿ ಕಟಕ ಲಗ್ನಕ್ಕೆ ಒಂದು ಸಾಧಾರಣವಾಗಿರ್ತಕ್ಕಂಥ ಹಣಕಾಸಿನ ವಹಿವಾಟುಗಳಿರುತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಹಿರಿಯರಿಂದ ಕೆಲವೊಂದು ಸಪೋರ್ಟ್ ಸಿಗ್ತಕ್ಕಂಥದ್ದು ಇರ್ತದೆ. ಕಟಕ ರಾಶಿ ಕಟಕ ಲಗ್ನದವರ ವಿದ್ಯಾರ್ಥಿ ವರ್ಗದವರನ್ನು ನೋಡೋದಾದರೆ, ವಿದ್ಯಾರ್ಥಿ ವರ್ಗದವ್ರಿಗೆ ಕಟಕ ರಾಶಿ ಕಟಕ ಲಗ್ನಕ್ಕೆ ಚತುರ್ಥಾಧಿಪತಿ 9ರ ಸ್ಥಾನ ಸ್ವಲ್ಪ ಮಟ್ಟಿಗೆ ಮಂದಗತಿ, ಸಣ್ಣ ಪುಟ್ಟ ಲೇಸಿನೆಸ್, ಆವರೇಜ್ ಆಗಿರ್ತಕ್ಕಂಥದ್ದು ಇರ್ತದೆ. ಬಟ್ ಹೈಯರ್ ಎಜುಕೇಷನ್ ಮಾಡಬೇಕು, ಟೆಕ್ನಿಕಲ್ ಕೋರ್ಸಲ್ಲಿ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀನಿ, ವಿದೇಶಕ್ಕೆ ನಾನು ಓದಕ್ಕೆ ಹೋಗ್ತಿದ್ದೀನಿ, ಬೆಸ್ಟ್. ಬಟ್ ಇನ್ನು ಆಫ್ಟರ್ ಬಿಲೋ PUC ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ. ಇನ್ನು ತೃತೀಯಾಧಿಪತಿ ಇರ್ತಕ್ಕಂಥದ್ದು ಇದೊಂದು ಸರಿಯಾಗಿ ಜ್ಞಾಪಕದಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಕೂಡ ಕಟಕ ರಾಶಿ ಕಟಕ ಲಗ್ನದವರು ನೀವು ನಿಮ್ಮ ಬ್ರದರ್ಗಳ ಜೊತೆ ಅಂದರೆ ನಿಮ್ಮ ಸಹೋದರ ಸಹೋದರಿಯ ಜೊತೆ ಯಾವುದೇ ಕಾರಣಕ್ಕೂ ವೈರತ್ವವನ್ನು ಕಟ್ಕೋಬೇಡಿ. ಇದನ್ನು ಸರಿಯಾಗಿ ಬರೆದಿಟ್ಕೋಬೇಕು. ನೆರೆ ಹೊರೆ ಅಥವಾ ಯಾವುದೇ ದಾಖಲಾತಿಗಳಾಗಿರ್ಬೋದು, ಇಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಕಟಕ ರಾಶಿ ಕಟಕ ಲಗ್ನದವರು ಇಲ್ಲಿ ಏನಾದರೂ ಸ್ವಲ್ಪ ನೀವು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮ್ಮ ನೆಮ್ಮದಿಯನ್ನು ಕಳೆದುಕೋಬೇಕಾಗುತ್ತೆ. ಪಂಚಮಾಧಿಪತಿ ಪ್ರೀತಿಯಲ್ಲಿ ಮೋಸ ಹೋಗ್ತೀರ. ಹಣಕಾಸು ವಹಿವಾಟುಗಳು ಸ್ವಲ್ಪ ಡಿಫಾಲ್ಟ್ಸನ್ನು ಕೊಟ್ಟುಬಿಡುತ್ತೆ. ಸಾಲ ಗೀಲ ಮತ್ತೊಂದು ವಗೈರೆ ಏನಾದರೂ ಮಾಡಿಕೊಂಡ್ರೆ ಸ್ವಲ್ಪ ಡೇಂಜರಸ್. ಯಾಕೆಂದರೆ 6ರ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಆರೋಗ್ಯ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಕಟಕ ರಾಶಿ ಕಟಕ ಲಗ್ನದವ್ರಿಗೆ ದೇವರ ಆಶೀರ್ವಾದ ಒಂದೇ ಇರತಕ್ಕಂಥದ್ದು. ಅಲ್ಲಿ ಏನು ಭಾಗ್ಯಸ್ಥಾನದಲ್ಲಿ ಚಂದ್ರನಿದ್ದಾನೆ. ಇಲ್ಲಿ ನೀವು ಕೂಡ ದುರ್ಗಾರಾಧನೆಯನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ರಾಜಕೀಯ ಭವಿಷ್ಯ, ಉತ್ತರಾಧಿಪತಿ ಆಗಿರ್ತಕ್ಕಂಥ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ, ಅಷ್ಟು ಉತ್ತಮತೆ ಇಲ್ಲ. ಹಣಕಾಸು ಒಂದು ಸಾಧಾರಣವಾಗಿರ್ತಕ್ಕಂಥ ವರ್ಷವಾಗ್ತದೆ. ಯುಗಾದಿಯ ಭವಿಷ್ಯ ಇದು. ಕಟಕ ರಾಶಿ ಕಟಕ ಲಗ್ನದವ್ರಿಗೆ 50% ಅಷ್ಟು ಉತ್ತಮತೆ ಆಗೋದಿಲ್ಲ. ಮದುವೆ ವಿಚಾರದಲ್ಲಿ ಸಪ್ತಮಾಧಿಪತಿ 9ರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಹಿರಿಯರ ಒಂದು ದೇವರ ಆಶೀರ್ವಾದದ ಮೇಲೆಗೆ ಲಭ್ಯತೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ಅಥವಾ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥವ್ರು ಇದ್ದೀರೋ ಆ ಬದಲಾವಣೆ ಮಾಡ್ಕೊಳ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಇರುತ್ತೆ. ಹಾಗೆ ಕೆಲಸ ಹೇಳ್ತಾ ಇದ್ದೀನಿ, ಕೆಲಸದಲ್ಲಿ ಕೂಡ ಒತ್ತಡ ಇರ್ತಕ್ಕಂಥ ಸಂದರ್ಭ, ಶತ್ರು ಭಯ ಇವೆಲ್ಲ ಕಾಡುತ್ತೆ. ಮ್ಯಾಕ್ಸಿಮಮ್ ನೀವು ಕಟಕ ರಾಶಿ ಕಟಕ ಲಗ್ನದವರು ದುರ್ಗಾ ಕವಚ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯ. ಓಂ ಶೃಣು ದೇವಿ ಪ್ರವಕ್ಷಾಮಿ, ಈ ರೀತಿ ದುರ್ಗಾ ಕವಚ ಮಂತ್ರಗಳು ಬರುತ್ತೆ. ಆಗಿಂದಾಗ್ಗೆ ಒಂದು ಹಸಿರು ವಸ್ತ್ರದಲ್ಲಿ ಬುಧವಾರಗಳಂದು ಉದ್ದಿನ ಕಾಳನ್ನು ದಾನ ಕೊಡೋದು ಮರಿಬೇಡಿ, ಅಥವಾ ನೀರಲ್ಲಿ ವಿಸರ್ಜನೆಯನ್ನು ಮಾಡಿ ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿಲ್ಲ ಅದರ ಸಮಸ್ಯೆ ಎದುರಿಸ್ತೀರಿ. ಸಿಂಹರಾಶಿ ಸಿಂಹ ಲಗ್ನಕ್ಕೆ ಈ ವರ್ಷ ಫಲ ಏನು? ಯುಗಾದಿ ಪರಾಭವ ನಾಮ ಸಂವತ್ಸರದ ಫಲ ಏನು?
ಏನೆಲ್ಲ ಅಭಿವೃದ್ಧಿ ಆಗ್ತದ ಅಥವಾ ಏನಾದರೂ ಸಮಸ್ಯೆಗಳು ಬರುತ್ತೆ ನೋಡಿ. ಧನಾಧಿಪತಿ ಲಾಭಾಧಿಪತಿ ಸಪ್ತಮದಲ್ಲಿದ್ದಾನೆ. ಮದುವೆ ವಿಚಾರದಲ್ಲಿ, ವ್ಯಾಪಾರದ ವಹಿವಾಟುಗಳ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಇದು ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ, 100% ಗುಡ್ ಇರುತ್ತೆ. ಬಟ್ ಒನ್ ಥಿಂಗ್, ನಿಜವಾಗ್ಲೂ ಒಂದೇ ಒಂದು ಇದೊಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ, ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಒಂದೇ ಒಂದು ವಿಚಾರ, ಕಷ್ಟಗಳು ಹಾಗೆ ಬರುತ್ತೆ, ಸುಖನೂ ಹಾಗೆ ಇದೆ. ಲಗ್ನಾಧಿಪತಿ ಅಷ್ಟಮ ಸ್ಥಾನ ಶನಿ ಒಟ್ಟಿಗೆ ಇದು ಸ್ವಲ್ಪ ಡೇಂಜರಸ್ ಕಾಂಬಿನೇಷನ್, ಅದನ್ನು ಮುಂದೆ ಬರ್ತೇನೆ. ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಜಾಸ್ತಿ ಆಗ್ಬೋದು, ಹಣಕಾಸು ವಹಿವಾಟುಗಳು ಚೆನ್ನಾಗಿ ಬರಬಹುದು, ಎಲ್ಲ ಆಗ್ಬೋದು. ಆದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಇದ್ದಕ್ಕಿದ್ದಾಗೆ ಬೆನ್ನ ಹಿಂದೆ ಇರ್ತದೆ. ಸ್ವಲ್ಪ ಜಾಗರೂಕತೆ. ಯಾರಿಗೆ ಉಪಯೋಗ ಇದರಿಂದ ಶುಭ ಇದೆ ನೋಡ್ಕೊಳ್ಳೋಣ. ಇನ್ನು ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ, ವಿದ್ಯಾರ್ಥಿ ವರ್ಗದ ವಿಚಾರದಲ್ಲಿ ಬಂದಾಗ 4ರ ಅಧಿಪತಿ ಸಪ್ತಮದಲ್ಲಿದ್ದಾನೆ. ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಅಬಂಡೆಂಟ್ ಆಗಿರ್ತಕ್ಕಂಥ ಶುಭದ ಕಾಲ, ಸಾಧನೆ ಮಾಡ್ತಕ್ಕಂಥ ಕಾಲ, ಶುಭದವಾಗಿ ಮುಂದುವರಿತಕ್ಕಂಥದ್ದು ಇರುತ್ತೆ. ಹಾಗೆ ಪಂಚಮಾಧಿಪತಿ 11ರ ಸ್ಥಾನದಲ್ಲಿದ್ದಾನೆ. ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಕೂಡ ಇದೆ. ಟ್ರೇಡಿಂಗು ಮತ್ತೊಂದು ಲಾಟ್ರಿ ವಿಚಾರದಲ್ಲಿ ಲಾಭವನ್ನು ತರುತ್ತೆ. ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥ ವಿಚಾರ. ಅದೇ ರೀತಿಯಾಗಿ ನೋಡಿ, ಷಷ್ಠಾಧಿಪತಿ ಅಷ್ಟಮ ಸ್ಥಾನ, ಶತ್ರುಬಾಧೆ ಇರ್ತಕ್ಕಂಥ ಸಮಯ ನೋಡಿ. ಅಲ್ಲಿ ತಾಯಿ ತಂದೆಯ ವಿಚಾರದಲ್ಲಿ ಆಗಿರ್ಬೋದು, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ಬೋದು. ವೈವಾಹಿಕ ಜೀವನ, ಸಪ್ತಮಾಧಿಪತಿ ಅಷ್ಟಮ ಸ್ಥಾನ, ವೈವಾಹಿಕ ಜೀವನ ಅಸ್ತವ್ಯಸ್ತವಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಮದುವೆ ಮುರಿದು ಬೀಳ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಮಾತುಕತೆಯಲ್ಲಿ ವಿಳಂಬವಾಗಬಹುದು. 6ರ ಅಧಿಪತಿ ಅಷ್ಟಮ ಸ್ಥಾನ, ಕೆಲಸದಲ್ಲೂ ಕೂಡ ಒತ್ತಡ ಇರತಕ್ಕಂಥ ಸಮಯ ನೋಡಿ. ಎಲ್ಲ ಲಾಭವಿದೆ, ಆದರೆ ಒಂದಷ್ಟು ಸಮಸ್ಯೆಗಳು ಹಾಗೆ ಇದೆ. ಜಾಗರೂಕತೆ, ಸ್ವಲ್ಪ ಜಾಗರೂಕರಾಗಿರಬೇಕು ಅವಶ್ಯಕವಾಗಿ. ದಶಮಾಧಿಪತಿ ಅಷ್ಟಮ ಸ್ಥಾನ, ರಾಜಕೀಯದಲ್ಲೂ ಕೂಡ ನೀವು ಸೋತೋಗ್ತೀರಾ ಅಥವಾ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಹೆಸರು ಕೀರ್ತಿ ಮೇಲೆ, ಪ್ರತಿಷ್ಠೆ ಮೇಲೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಬಿ ಕೇರ್ಫುಲ್. 9ರ ಅಧಿಪತಿ ಆಗಿರ್ತಕ್ಕಂಥ ಸಪ್ತಮದಲ್ಲಿದ್ದಾನೆ. ಭಾಗ್ಯಾಧಿಪತಿ 9ರ ಸ್ಥಾನ, ಸ್ವಲ್ಪ ಮಟ್ಟಿಗೆ ಶುಭದಾಯಕ. ಶುಭಾಶುಭಗಳು ಕೂಡ ಸಿಂಹರಾಶಿ ಸಿಂಹಲಗ್ನಕ್ಕಿದೆ. ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೋಬೇಕು. ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಏಕೈಕವಾಗಿ ಸಿಂಹರಾಶಿ ಸಿಂಹಲಗ್ನದವರು ಪ್ರತಿ ಭಾನುವಾರಗಳಂದು ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗಲಿಕ್ಕೆ ಖಂಡಿತ ಮಾಡಿ. ಶಿವನ ಆರಾಧನೆ, ಅಮಾವಾಸ್ಯೆಗಳಂದು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಶುಭದಾಯಕವಾಗತಕ್ಕಂಥ ವರ್ಷವಾಗ್ತದೆ. ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ನೋಡೋಣ. ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ 2 ಮತ್ತು 9ರ ಅಧಿಪತಿ ಸಪ್ತಮದಲ್ಲಿದ್ದಾನೆ. ಯಾರು ಮದುವೆ ಆಗಿಲ್ಲ, ಫಸ್ಟ್ ಮದುವೆ ಆಗ್ತದೆ. ಮದುವೆ ವಿಚಾರ, ಬಿಸ್ನೆಸ್ಸಲ್ಲಿ ಕೂಡ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರುತ್ತೆ. ಹಣಕಾಸು ಚೆನ್ನಾಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಖಂಡಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ. ಚತುರ್ಥಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ. ವಿದ್ಯಾರ್ಥಿ ವರ್ಗದವರೆಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಇರುತ್ತೆ. ಖಂಡಿತವಾಗಿ ಬಹಳ ವಿಶೇಷತೆ ಇರುತ್ತೆ. ಇನ್ನು ತೃತೀಯಾಧಿಪತಿ ಷಷ್ಠಭಾವದಲ್ಲಿದ್ದಾನೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ, ಲಾಭ ಸಿಗ್ತಕ್ಕಂಥದ್ದು ಕೂಡ ಇದೆ. ಆದರೆ ಅಷ್ಟಮಾಧಿಪತಿ ಕೂಡ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಒಂದೇ ಒಂದು ಸಣ್ಣ ವಿಚಾರ, ಭೂಮಿಯ ವಿಚಾರದಲ್ಲಿ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಅಣ್ಣ ತಮ್ಮಂದರ ವಿಚಾರದಲ್ಲಿ ಕೆಲವೊಂದು ಬಾರಿ ಕೋರ್ಟ್ ಕಚೇರಿ ಮೆಟ್ಟಲನ್ನು ಹತ್ತಬೇಕಾಗುತ್ತೆ. ಕೇಸು ಮತ್ತೊಂದು ಅದು ಇದು ಅಂತ ಹಳದಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಇದೊಂದು ನೋಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಪಂಚಮಾಧಿಪತಿ ಹಾಗೆ ಷಷ್ಠಾಧಿಪತಿ ಆಗಿರ್ತಕ್ಕಂಥ ಸಪ್ತಮದಲ್ಲಿದ್ದಾನೆ. ಖಂಡಿತ ವಿಶೇಷವಾಗಿ ತಾವು ಇಷ್ಟಪಟ್ಟಿರ್ತಕ್ಕಂಥದ್ದನ್ನು ಒರೆಸ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹಾಗೆ ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ಜನಾನುರಾಗಿಗಳಾಗಿರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಇದೊಂದು ಯುಗಾದಿಯ ಭವಿಷ್ಯವನ್ನು ನೋಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ. ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ದಶಮ ಸ್ಥಾನದಲ್ಲಿದ್ದಾನೆ. ವ್ಯಾಪಾರ ವಹಿವಾಟುಗಳು, ಹಣಕಾಸು, ಖಂಡಿತವಾಗಿ ರಾಜಕೀಯವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ. ಹಾಗೆ ನೋಡಿ, ಅಲ್ಲಿ ಅಷ್ಟಮಾಧಿಪತಿ ಷಷ್ಠಭಾವದಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ನಿಗೂಢ ಕಾರ್ಯ, ಶತ್ರುಬಾಧೆ ಇರತಕ್ಕಂಥ ಸಂದರ್ಭಗಳಾಗುತ್ತೆ. ಇಲ್ಲಿ ಕೇವಲ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಚೆನ್ನಾಗಿರಬೇಕು ಅಂದರೆ ಒಂದು ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ. 12ರ ಅಧಿಪತಿ ಸಪ್ತಮದಲ್ಲಿದ್ದಾನೆ. ಕೇತು 12ರ ಸ್ಥಾನದಲ್ಲಿದ್ದಾನೆ. ಖಂಡಿತ ಭಾಳ ವಿಶೇಷವಾಗಿ ಮಂಗಳವಾರ ಕನ್ಯಾ ರಾಶಿ ಕನ್ಯಾ ಲಗ್ನದವರು
ಒಂದು ಈ ಏನು ಗರಿಕೆ ಆಹಾರ ಅಥವಾ ಎಕ್ಕದ ಆಹಾರವನ್ನು ಗಣಪತಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ಶುಭವಾಗ್ಲಿಕ್ಕೋಸ್ಕರ ಗಣಪತಿಯ ಮಂತ್ರವನ್ನು ಚಾಂಟ್ ಮಾಡಿ. ಓಂ ಗಂ ಗಣಪತಿಗೆ ನಮಃ. ಮಂಗಳವಾರ ಗಣಪತಿಯ ದೇವಸ್ಥಾನ ಖಂಡಿತವಾಗಿ ಪರಾಭವ ಸಂವತ್ಸರ ಸಮಸ್ಯೆಗಳ ನಷ್ಟವನ್ನು ಮತ್ತೊಂದಲ್ಲ ವಿಶೇಷವಾಗಿ ನಿಮಗೆ ಲಾಭವನ್ನು ಕೊಡುತ್ತೆ. ಹಾಗೆ ನಷ್ಟವನ್ನು ದೂರ ಮಾಡ್ತಕ್ಕಂಥಿರುತ್ತೆ. ಸುಮಂಗಳಿಯರಿಗೆ, ಯಾರಿಗೆ 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ದಾನವಾಗಿ ಕೊಡಿ. ಖಂಡಿತವಾಗಿ ನಿಮಗೆ ಲಾಭವನ್ನು ಕೊಡುತ್ತೆ, ಹಾಗೆ ನಷ್ಟದಿಂದ ದೂರವನ್ನು ಮಾಡುತ್ತೆ. ಪರಾಭವ ಸಂವತ್ಸರ ತುಲಾರಾಶಿಯಿಂದ ಹಿಡಿದು ಅಪ್ ಟು ಮೀನರಾಶಿಯವರೆಗೂ ಕೂಡ ಈಗೆಲ್ಲ ಅಭಿವೃದ್ಧಿಯನ್ನು ಕೊಡುತ್ತೆ. ನೋಡಿ, ನಾನು ಆಲ್ರೆಡಿ ನಿಮಗೆ ಮೇಷದಿಂದ ಕನ್ಯಾದವರೆಗೂ ಹೇಳಿದ್ದೀನಿ. ಈ ತುಲಾದಿಂದ ಮೀನದವರೆಗೂ ಯಾವ ರೀತಿ ಇರುತ್ತೆ ನೋಡಿ. ಗುರುವಾರದ ದಿನ 6:55 ಪ್ರಥಮ ತಿಥಿ ಪ್ರಾರಂಭ, ಅಂದರೆ ಚೈತ್ರ ಮಾಸ ಪ್ರಾರಂಭವಾಗುತ್ತೆ. ಈ ಚೈತ್ರ ಮಾಸ ಪ್ರಾರಂಭವಾದ ನಂತರ ನಮಗೆ ಯುಗಾದಿಯ ಪ್ರಾರಂಭ. ಆ ಒಂದು ಕಾಲವನ್ನು ನಾವು ಇಟ್ಟು ನೋಡಿದಾಗ, ಗ್ರಹಸ್ಥಿತಿಗಳನ್ನು ನೋಡಿದಾಗ, ಕೇತು ಸಿಂಹರಾಶಿ, ರಾಹು ಕುಂಭರಾಶಿ, ಜೊತೆಗೆ ಕುಜ ಕುಂಭರಾಶಿ, ಜೊತೆಗೆ ಬುಧ ಕುಂಭರಾಶಿ, ಇನ್ನು 4 ಗ್ರಹಗಳು ಸೂರ್ಯ, ಶುಕ್ರ, ಶನಿ ಮತ್ತು ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿರತಕ್ಕಂಥದ್ದು. ಜೊತೆಗೆ ಗುರು ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಈ ವರ್ಷ ತುಲಾರಾಶಿ ತುಲಾ ಲಗ್ನಕ್ಕೆ ಹೇಗೆಲ್ಲ ಇರುತ್ತೆ? ಹಣಕಾಸು, ವ್ಯಾಪಾರ, ಹಾಗೆ ವಿದ್ಯಾಭ್ಯಾಸ ಹೇಗೆಲ್ಲ ಇರುತ್ತೆ ನೋಡೋಣ. ಮೊದಲು ನೀವು ವ್ಯಾಪಾರ ವಹಿವಾಟುಗಳು, ಮದುವೆ ವಿಚಾರಗಳು, ವ್ಯಾಪಾರದ ವಿಚಾರಗಳೆಲ್ಲ ಹೇಗಿರುತ್ತೆ? ಒಂದು ಸರಳವಾಗಿ ನೋಡೋದಾದರೆ, ಧನಾಧಿಪತಿಯಾಗಿರ್ತಕ್ಕಂಥ ಕುಜ ಪಂಚಮದಲ್ಲಿ ಸ್ಥಿತವಾಗಿದ್ದಾನೆ. ರಾಹು ಒಟ್ಟಿಗೆ, ನಷ್ಟಾಧಿಪತಿ ಒಟ್ಟಿಗಿದ್ದಾನೆ. ಹಣಕಾಸು ಅಷ್ಟು ಉತ್ತಮತೆ ಇರೋದಿಲ್ಲ. ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಮ್ಯಾನೇಜ್ ಮಾಡಿದ್ರೆ ಮಾತ್ರ ಯಶಸ್ಸು ಕೊಡುತ್ತೆ. ಬಟ್ ಒಂದೇನಪ್ಪ ಬೆನಿಫಿಟ್ ಅಂದರೆ, ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಕೆಲಸದಲ್ಲಿ 6ರ ಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ ಕೆಲಸ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಮಾತ್ರ ಯಶಸ್ಸು ಸಿಗುತ್ತೆ. ಸಪ್ತಮಾಧಿಪತಿನ ಪಂಚಮ ಸ್ಥಾನ ನಾಲೆಡ್ಜ್ ಉಪಯೋಗಿಸಿದ್ರೆ ಮಾತ್ರ, ಇಲ್ಲಾಂದರೆ ಅಲ್ಲೂ ಕೂಡ ಮದುವೆ ಜೀವನ, ಜೊತೆಗೆ ಪ್ರೀತಿಸಿ ಮದುವೆ ಆಗ್ತಿದ್ದೀರಾ, ರಾಹು ಇದ್ದಾನೆ, ಜಾಗರೂಕತೆ. ಪಂಚಮದಲ್ಲಿ ರಾಹು ಇದ್ದಾನೆ, ತಾವು ಮೋಸ ಮಾಡಿ ಮದುವೆ ಆದರೂ ನಿಮಗೆ ಡಿಫಾಲ್ಟ್ ಕೊಡುತ್ತೆ, ಅಥವಾ ಅವರೇ ನಿಮ್ಮನ್ನು ಮೋಸ ಮಾಡ್ತಕ್ಕಂಥ ಸನ್ನಿವೇಶನೂ ಬರುತ್ತೆ. ಇದೊಂದು ಜಾಗರೂಕತೆಯಿಂದ ನೋಡ್ಕೋಬೇಕು. ನಿಮಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ, ತುಲಾರಾಶಿ ತುಲಾ ಲಗ್ನದವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ. ವ್ಯಾಪಾರ ವಹಿವಾಟುಗಳು ಹಾಗೆ ಹಣಕಾಸಿನ ವಿಚಾರದಲ್ಲಿ ಎಷ್ಟು ಜಾಗರೂಕತೆಯಿಂದ ಇರ್ತಾರೋ ಅಷ್ಟು ಒಳ್ಳೆಯದು. ಅನ್ನೆಸೆಸರಿಯಾಗಿ ಸ್ನೇಹಿತರನ್ನು ನಂಬಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸ್ನೇಹಿತರಿಗೆ ಹಣಕಾಸನ್ನು ಕೊಟ್ಟು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಷ್ಟೇ ಯಾರಿಗೂ ಕೂಡ ನಂಬಬೇಡಿ, ಸ್ವಲ್ಪ ಜಾಗರೂಕತೆ. ಪಾರ್ಟ್ನರ್ಶಿಪ್ಪಲ್ಲೂ ಅಷ್ಟೇ. ಇದನ್ನು ಪದೇ ಪದೇ ನಿಮ್ಮ ತುಲಾರಾಶಿ ತುಲಾ ಲಗ್ನ ಕೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಒಂದು ಸಾಧಾರಣ ಇರುತ್ತೆ. ಚತುರ್ಥಾಧಿಪತಿ ಷಷ್ಠಭಾವದಲ್ಲಿದ್ದಾನೆ. ವಿದ್ಯಾರ್ಥಿ ವರ್ಗದವರಿಗೆ ಅಷ್ಟು ಸುಲಭದ ವಿಚಾರ ಇಲ್ಲ, ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ. ಪಂಚಮಾಧಿಪತಿನ ಷಷ್ಠಭಾವ, ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ಬಿ ಕೇರ್ಫುಲ್ ಆರೋಗ್ಯದ ವಿಚಾರದಲ್ಲಿ. ಸಾಲ ಬಾಧೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಾಲ ತೀರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಖಂಡಿತವಾಗಿ ಸಾಲಗಳು ಇದ್ದಂಥ ಪಕ್ಷದಲ್ಲಿ ಸಾಲ ತೀರ್ತದೆ. ಬಟ್ 6ರ ಅಧಿಪತಿ ಆಗಿರ್ತಕ್ಕಂಥದ್ದು 9ರ ಸ್ಥಾನದಲ್ಲಿದ್ದಾನೆ. ಪದೇ ಪದೇ ಕೆಲಸಗಳನ್ನು ಬದಲಾವಣೆ ಮಾಡಬೇಡಿ. ಸ್ವಲ್ಪ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಇದ್ದಕ್ಕಿದ್ದಾಗೆ ಭಾಗ್ಯೋದಯ, ಕೆಲಸದಲ್ಲಿ ಒಂದು ಸ್ವಲ್ಪ ಉತ್ಕೃಷ್ಟತೆ ಸಿಗುತ್ತೆ. ಆದರೆ ಚೇಂಜಸ್ ಆಫ್ ಜಾಬ್ ನಿಮಗೆ ಸ್ಟೆಬಿಲಿಟಿ ಕೊಡಲ್ಲ. ಒಂದು ಕಡೆ ನೆಲೆ ನಿಂತು ಮಾಡಿದ್ರೆ ಮಾತ್ರ ತುಲಾರಾಶಿಯವರಿಗೆ ಅಭಿವೃದ್ಧಿಯನ್ನು ಕೊಡುತ್ತೆ, ಇಲ್ಲಾಂದರೆ ಕಷ್ಟ. ದಶಮಾಧಿಪತಿ 6ರ ಸ್ಥಾನ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಕೊಡುತ್ತೆ. 11ರ ಅಧಿಪತಿ ಕೂಡ 6ರ ಸ್ಥಾನದಲ್ಲಿದ್ದಾನೆ. ಖಂಡಿತ ಇದೊಂದು ವಿಶೇಷವಾಗಿರ್ತಕ್ಕಂಥ ಸಾಲ ತೀರಿಸಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಲವಾಗ್ತದೆ. ತಮ್ಮ ಕೆಲಸದಲ್ಲಿ ತಾವು ತಲ್ಲೀನತೆ ಹಾಕ್ಕೊಳ್ಳಿ. ತುಲಾರಾಶಿಯವರಿಗೆ ಖಂಡಿತವಾಗಿ ಶುಭವಾಗ್ತದೆ. ತುಲಾರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ಕೇವಲ
ತುಲಾರಾಶಿಯವರು ನಷ್ಟವನ್ನು ತಪ್ಪಿಸಿಕೊಳ್ಳಿಸ್ಕೋಸ್ಕರ ನೀವು ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಹೆಸರು ಕಾಳನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ. ಆಗಿಂದಾಗೆ ಖಂಡಿತವಾಗಿ ನಷ್ಟ ತಪ್ಪುತ್ತೆ. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಚಾಂಟ್ ಮಾಡ್ತಾ ಬನ್ನಿ, ಶುಭವಾಗ್ತದೆ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ಧನಾಧಿಪತಿ ಆಗಿರ್ತಕ್ಕಂಥ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಹಾಗೆ ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ವಿಪರೀತವಾಗಿ ಸಮಸ್ಯೆಗಳು ಬರಬಹುದು, ವಿಪರೀತವಾಗಿ ಹಣನೂ ಬರುತ್ತೆ. ಮಾತಿನಿಂದ ಶುಭ, ಮಾತಿನಿಂದ ಅಶುಭ, ಹಣದಿಂದ ಶುಭ, ಹಣದಿಂದ ಅಶುಭ ಎರಡೂ ಕೂಡ ಇದೆ. ತುಲಾರಾಶಿ, ತುಲಾಲಗ್ನ, ಯುಗಾದಿಯ ಭವಿಷ್ಯವನ್ನು ನೋಡೋದಾದರೆ ಗ್ರಹಸ್ಥಿತಿಗಳು. ಲಗ್ನಾಧಿಪತಿ ಕೇಂದ್ರ ಸ್ಥಾನದಲ್ಲಿದ್ದಾನೆ. ಮನೆ ನಿರ್ಮಾಣ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಯಶಸ್ಸನ್ನು ಕೊಡುತ್ತೆ. ಭೂಮಿ ಖರೀದಿ ವಿಚಾರದಲ್ಲಿ ಯಶಸ್ಸನ್ನು ಕೊಡುತ್ತೆ. ಬಟ್ ರಾಹು ಇರೋದ್ರಿಂದ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರು ಯಾವುದೇ ಖರೀದಿ, ಮತ್ತೊಂದು ಸೈಟ್ ಖರೀದಿ, ಮತ್ತೊಂದು ಖರೀದಿ ಮಾಡಬೇಕಾದ್ರೆ ಬಂಡವಾಳ ಆಗ್ತಿದ್ರಿ ಅಂದರೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶವಿದೆ. ಇದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಇದರಿಂದ ನೆಮ್ಮದಿ ಕೆಟ್ಟೋಗುತ್ತೆ. ಸ್ವಲ್ಪ ಜಾಗರೂಕತೆ. ಬರ್ತೀನಿ ಎಲ್ಲ ವಿಚಾರಕ್ಕೂ. ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕ. ಪಂಚಮ ಸ್ವಲ್ಪ ಒಂದು 60 ಭಾಗ ಸ್ವಲ್ಪ ಶುಭದಾಯಕವಾಗುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ಓದ್ಬಿಟ್ರೆ ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಶುಭದಾಯಕ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವ್ರಿಗೆ ಹಣಕಾಸು ವಹಿವಾಟಿಗೆ ಆಗಲೇ ಹೇಳಿದಾಗೆ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥದ್ದಿದೆ, ಸ್ವಲ್ಪ ಜಾಗರೂಕತೆ. ಸ್ನೇಹಿತರಿಗೆ ಹಣ ಕೊಟ್ಟು ಸಮಸ್ಯೆಗಳನ್ನು ಮಾಡ್ಕೊಳ್ತಕ್ಕಂಥದ್ದಿದೆ, ಎಚ್ಚರಿಕೆ. ಈ ವಿಚಾರ ಸ್ವಲ್ಪ ತಲೆಯಲ್ಲಿರಬೇಕು, ಸ್ವಲ್ಪ ಎಚ್ಚರ. ಇನ್ನು ಷಷ್ಠಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದಾನೆ. ಮನೆಯನ್ನು ನಿರ್ಮಾಣ ಮಾಡೋಕ್ಕೆ, ಸೈಟ್ ನಿರ್ಮಾಣ ಮಾಡೋಕ್ಕೆ ಸಾಲ ಸೌಲಭ್ಯಗಳು ಸಿಗ್ತಕ್ಕಂಥದ್ದು ಇರ್ತದೆ. ಹಾಗೆ ಕೆಲಸದಲ್ಲಿ ಒಂದು ಸ್ಟ್ಯಾಗ್ನೆನ್ಸಿ, ಒಂದೇ ಕಡೆ ನೆಲೆ ನಿಲ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಸಪ್ತಮಾಧಿಪತಿ ಪಂಚಮದಲ್ಲಿದ್ದಾನೆ. ಇದೊಂದು ವಿಶೇಷವಾಗಿ ತಮ್ಮ ಸಂಗಾತಿಯನ್ನು ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ತೀರಾ, ತಮ್ಮ ಪ್ರೀತಿ ಪಾತ್ರರನ್ನು ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ತೀರಾ. ನಿಜವಾಗ್ಲೂ ಮದುವೆ ವಿಚಾರದಲ್ಲಿ ಪ್ರೀತಿ ಮದುವೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಸತ್ಯ. ಇದು ನಿಮ್ಮ ಜೀವನದಲ್ಲಿ ಇದೊಂದು ನಡೀತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಅದೇ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ವ್ಯಾಪಾರ ವಹಿವಾಟುಗಳು 12ರ ಅಧಿಪತಿ ಆಗಿರೋದ್ರಿಂದ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾತ್ರ ಕೆಲಸ ಮಾಡಿ. ಹೆಂಗಿರಬೇಕು ಅಂದರೆ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಬೇರೆಯವರ ಬಂಡವಾಳ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಕೆಲಸ, ಇದರ ಮಾತ್ರ ಯಶಸ್ಸು ಬರ್ತದೆ. ಇಲ್ಲಾಂದರೆ ಕಷ್ಟ. ಅತಿ ಹೆಚ್ಚು ಬಂಡವಾಳ ಸ್ವಲ್ಪ ನಷ್ಟವನ್ನು ಮಾಡುತ್ತೆ. ಬಿ ಕೇರ್ಫುಲ್. ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು 11ರ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ನಾನು ಹೇಳಿದ್ದೆ ಭೂಮಿ ಖರೀದಿ ಯೋಗ, ಮನೆ ಕಟ್ತಕ್ಕಂಥ ಯೋಗ, ಇದ್ದಕ್ಕಿದ್ದಾಗೆ ಧನಾಗಮ, ಭೂಮಿಯಿಂದ ಲಾಭ, ಇವೆಲ್ಲ ಸಾಧ್ಯತೆ ಖಂಡಿತ ಆಗಿದೆ. ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ಎಕ್ಸಲೆಂಟ್ ಆಗಿ ಬರುತ್ತಿದ್ದು. ಜ್ಯೋತಿಷ್ಯ ಏನಾದರೂ ಕಲಿತಾ ಇದ್ದೀರಾ, ಜ್ಯೋತಿಷ್ಯವನ್ನು ಕಲ್ತಿದ್ದೀರಾ, ಖಂಡಿತ ಎಕ್ಸಲೆಂಟಾಗಿ 12 ಮನೆ ಬರ್ತದೆ. ಅದೇ ರೀತಿಯಾಗಿ 9ರ ಅಧಿಪತಿ ಪಂಚಮ ಸ್ಥಾನ, ಇದೊಂದು ವಿಶೇಷವಾಗಿರ್ತಕ್ಕಂಥ ರಾಜಯೋಗ. ಭಾಗ್ಯಾಧಿಪತಿ ಪಂಚಮ ಸ್ಥಾನ, ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಆರೋಗ್ಯದ ಜೊತೆ ನಿಮಗೆ ದೇವರ ಆಶೀರ್ವಾದನೂ ಸಿಗ್ತಕ್ಕಂಥದ್ದು ಇರ್ತದೆ. ದಶಮಾಧಿಪತಿ ರಾಜಕೀಯವಾಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿದ್ದಾನೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಿದೆ. ಖಂಡಿತವಾಗಿ ಭಾಳ ವಿಶೇಷವಾಗಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ಮಿಶ್ರ ಫಲಗಳು. ಕೇವಲ ಒಂದು ಅತ್ಯಂತ ಸರಳವಾಗಿ ಶಿವನ ದೇವಸ್ಥಾನಕ್ಕೆ ಆಗಿಂದಾಗೆ ಗುರುವಾರಗಳಂದು ಅರಿಶಿಣದ ಅಭಿಷೇಕ, ಚಂದನದ ಅಭಿಷೇಕವನ್ನು ಮಾಡಿಸಿ, ಹಳದಿ ವಸ್ತ್ರದಾನವನ್ನು ಮಾಡಿ, ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಹೇಳ್ತಾ ಬನ್ನಿ. ಖಂಡಿತವಾಗಿ ಶುಭದಾಯಕವಾಗ್ತದೆ. ಧನುರಾಶಿ ಲಗ್ನಕ್ಕೆ ಪರಾಭವ ನಾಮ ಸಂವತ್ಸರ ಹೇಗಿರುತ್ತೆ? ಮೊದಲು ವಿಚಾರವಾಗಿ ಹಣಕಾಸು ವಹಿವಾಟುಗಳು ಹೇಗಿರುತ್ತೆ? ಹಣಕಾಸು ವಹಿವಾಟುಗಳು ಖಂಡಿತವಾಗಿ ಒಂದು ರೀತಿಯಾಗಿ ಶುಭವನ್ನು ತರುತ್ತೆ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿರುತ್ತೆ. 2 ಮತ್ತು 3ರ ಅಧಿಪತಿ ಸತತ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ. ಆಸ್ತಿ ಖರೀದಿ ಯೋಗಗಳು ಬರ್ತಕ್ಕಂಥದ್ದಿದೆ. ಲಗ್ನಾಧಿಪತಿ ಸಪ್ತಮ ಸ್ಥಾನ, ನೋಡೋಣ ಅದರ ವಿಚಾರಕ್ಕೆ ಬರ್ತೀವಿ. ಹಾಗೆ ವಿದ್ಯಾರ್ಥಿ ವರ್ಗದವರಿಗೆ ಧನುರಾಶಿ ಲಗ್ನಕ್ಕೆ ಚತುರ್ಥಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ವಿದ್ಯಾ ವರ್ಗದವರಿಗೆ ಭಾಳ ವಿಶೇಷತೆ ಸಿಗುತ್ತೆ. ಸ್ವಲ್ಪ ಶನಿ ಇರೋದ್ರಿಂದ
ಸ್ವಲ್ಪ ಲೇಸಿನೆಸ್ ಕಾಡುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಸರಿ ಎಜುಕೇಷನ್ ಡ್ರಾಪ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಇದಕ್ಕೋಸ್ಕರ ಶನಿ ಶಾಂತಿ ಮಾಡೋದು ಮರಿಬೇಡಿ. 6ರ ಅಧಿಪತಿ ಕೆಲಸ ಕಾರ್ಯಗಳು ಹೇಗಿರುತ್ತೆ? ಸುಲಭ ಕೆಲಸಕ್ಕೆ ಹೆಚ್ಚು ಪ್ರಿಯಾರಿಟಿಯನ್ನು ಕೊಡ್ತೀರಾ. ಹೋಟೆಲ್ ಮ್ಯಾನೇಜ್ಮೆಂಟ್ಸ್ ಈ ಥರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗುತ್ತೆ. ಇನ್ನು ಮದುವೆ ವಿಚಾರದಲ್ಲಿ ಗುರುವಿನ ಬಲ ಇದೆ, ಸಪ್ತಮ ಸ್ಥಾನ, ಸಪ್ತಮಾಧಿಪತಿ ತೃತೀಯ ಭಾವ, ಮಾತುಕತೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಭ್ಯತೆ ಇರುತ್ತೆ. ಆದರೆ ರಾಹು ಇರೋದ್ರಿಂದ ಈ ಏನು ಕಿಡಿಗೇಡಿಗಳು ಮೀಡಿಯೇಟರಿಂದ ಸ್ವಲ್ಪ ಸಮಸ್ಯೆ ಬರುತ್ತೆ. ಇದೊಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಅಗತ್ಯವಾಗಿ ಮದುವೆ ವಿಚಾರಕ್ಕೆ ಧನುರಾಶಿ ಧನುಲಗ್ನದವರು ಮೀಡಿಯೇಟರ್ನ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಸಮಸ್ಯೆದಾಯಕವಾಗ್ತದೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಟ್ರಾವೆಲಿಂಗ್ ಏಜೆನ್ಸಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಯಶಸ್ಸು ಸಿಗುತ್ತೆ. ಖಂಡಿತ ಭಾಳ ವಿಶೇಷತೆ ಇದೆ. ಮದುವೆ ವಿಚಾರಕ್ಕೆ ಗುರುವಿನ ಬಲ ಇರೋದ್ರಿಂದ ಕಂಕಣ ಭಾಗ್ಯ ಲಭ್ಯ. ಹಾಗೆಯೇ ನೋಡಿ, ಇನ್ನು ದಶಮಾಧಿಪತಿ ಆಗಿರ್ತಕ್ಕ ತೃತೀಯ ಭಾವದಲ್ಲಿದ್ದಾನೆ. ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವ, ಮೃಷ್ಟಾನ್ನ ಭೋಜನ, ಪ್ರೀತಿಯ ವಿಚಾರದಲ್ಲಿ, ನೆಮ್ಮದಿಯ ವಿಚಾರದಲ್ಲಿ ಸ್ವಲ್ಪ ಆಗಿರ್ತಕ್ಕಂಥದ್ದಿದೆ. ಖಂಡಿತವಾಗಿ ಇನ್ನು ವಿದೇಶ ಪ್ರಯಾಣಗಳು ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಕೇವಲ ಸರಳ ಪರಿಹಾರಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಧನುರಾಶಿಯವರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ. ಹನುಮಾನ್ ಚಾಲೀಸ ಭಾಳ ಮುಖ್ಯವಾಗಿ ನಿಮಗೆ ಶುಭವನ್ನು ತರುತ್ತೆ. ಸ್ವಲ್ಪ ಆಗಿಂದಾಗ್ಗೆ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ಭಾಳ ವಿಶೇಷತೆ ಆಗುತ್ತೆ. ಮಕರ ರಾಶಿ ಮಕರ ಲಗ್ನಕ್ಕೆ ಹೋಗೋಣ. ಈ ಯುಗಾದಿ ಭವಿಷ್ಯ ಹೇಗಿರುತ್ತೆ? ಮಕರ ರಾಶಿ ಮಕರ ಲಗ್ನ ನೋಡಿ, ಮಕರ ರಾಶಿ ಮಕರ ಲಗ್ನಕ್ಕೆ ಧನಾಧಿಪತಿ ಆಗಿರ್ತಕ್ಕಂಥದ್ದು, ಲಗ್ನಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವದಲ್ಲಿದ್ದಾನೆ, ಭಾಗ್ಯಾಧಿಪತಿ ಜೊತೆಲಿದ್ದಾನೆ. ಖಂಡಿತವಾಗಿ ಈ ವರ್ಷ ಹೇಗೆ ನಿಮ್ಮ ಪ್ರಯತ್ನದಿಂದ ಗೆಲುವು ಅದ್ಭುತ. ಇದೊಂದು ಖಂಡಿತವಾಗಿ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ವರ್ಷ. ಚತುರ್ಥಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಒಂದು ಶುಭದಾಯಕವಾಗಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ಮರವಿನ ಕಾಯಿಲೆ ಬರುತ್ತೆ ಬಿಟ್ಟರೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭದಾಯಕವಾಗಿರ್ತಕ್ಕಂಥದ್ದು. ಮದುವೆ ವಿಚಾರದಲ್ಲಿ ನಾವು ನೋಡೋದಾದರೆ ಸಪ್ತಮಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ, ಶುಕ್ರನೊಟ್ಟಿಗಿದ್ದಾನೆ. ಚಾಯ್ಸಸ್ ಮಾಡ್ಕೋಬೇಡಿ, ಒಂದೇ ರೀತಿಯಾಗಿ ಒಪ್ಕೊಳ್ಳಿ. ಖಂಡಿತವಾಗಿ ಶುಭದಾಯಕವಾಗ್ತದೆ. ಅದೇ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಷಷ್ಠ ಭಾವದಲ್ಲಿದ್ದಾನೆ. ಷಷ್ಠ ಭಾವದಲ್ಲಿದ್ದರೆ ಪ್ರಯತ್ನದಿಂದ ಗೆಲುವು ಖಂಡಿತವಾಗಿದೆ. ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹಣಕಾಸು ವಹಿವಾಟುಗಳು ಸ್ವಲ್ಪ ಜಾಸ್ತಿ ಆಗ್ತದೆ. ಷಷ್ಠಾಧಿಪತಿ ಇನ್ನು 2ರ ಸ್ಥಾನ, ಸ್ವಲ್ಪ ಹಣಕಾಸು ವೃದ್ಧಿ ಇರ್ತಕ್ಕಂಥದ್ದು, ಕೆಲಸದಿಂದ ಲಾಭ ಬರ್ತಕ್ಕಂಥದ್ದು ಜಾಸ್ತಿ ಇದೆ. ಅದರಲ್ಲೂ ವಿಶೇಷವಾಗಿ ವಿದೇಶ ಯೋಗ ಖಂಡಿತವಾಗಿ ಮಕರ ರಾಶಿ ಮಕರ ಲಗ್ನಕ್ಕಿದೆ. ಯಾಕೆ? 9ರ ಅಧಿಪತಿ ತೃತೀಯ ಸ್ಥಾನ. ಖಂಡಿತವಾಗಿ 9ರ ಅಧಿಪತಿಯಾಗಿರ್ತಕ್ಕಂಥದ್ದು 2ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ರಾಹುಟ್ಟಿಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ವಿದೇಶ ಯೋಗ ಇರತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಮಕರ ರಾಶಿ ಮಕರ ಲಗ್ನಕ್ಕೆ ದಶಮಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ರಾಜಕೀಯ ವಿಚಾರದಲ್ಲಿ, ಪ್ರಚಾರದ ವಿಚಾರದಲ್ಲಿ, ಮೀಡಿಯಾ ವಿಚಾರದಲ್ಲಿ ಖಂಡಿತವಾಗಿ ಭಾಳ ಯಶಸ್ಸನ್ನು ತರ್ತಕ್ಕಂಥದ್ದು, ಮೀಡಿಯಾದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಮಕರ ರಾಶಿ ಮಕರ ಲಗ್ನಕ್ಕೆ ಈ ಒಂದು ವರ್ಷದಲ್ಲಿ ನೀವು ಸರಳವಾಗಿ ಮಾಡಿಕೊಳ್ತಕ್ಕಂಥ ಕೆಲಸ, ಕುಟುಂಬದಲ್ಲಿ ಕುಜ ರಾಹು ಇದ್ದಾರೆ. ಕುಜ ರಾಹು ಜೊತೆಗೆ ಬುಧನೊಟ್ಟಿಗೆ 6ರ ಅಧಿಪತಿ ಇರ್ತಾನೆ ನೋಡಿ. ಯಾಕೆಂದರೆ ಇನ್ನೊಂದು ವಿಚಾರವಾಗಿ ನಾನು ತಿಳಿಸ್ಬೇಕು, ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ತೃತೀಯ ಭಾವದಲ್ಲಿದ್ದಾನೆ. ಅದಕ್ಕೆ ಹೇಳಿದ್ದು ತುಂಬ ಸೆಲೆಕ್ಟಿವ್ ಆಗಬೇಡಿ. ಸೆಲೆಕ್ಟಿವ್ ಆದರೆ ಸ್ವಲ್ಪ ಸಮಸ್ಯೆ ಇರ್ತದೆ. ಇಲ್ಲಿ ಮಕರ ರಾಶಿ ಮಕರ ಲಗ್ನದವರು ವಿಶೇಷವಾಗಿ ಪರಿಹಾರದ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ತಮ್ಮಂದಿರು ಹಣಕ ಅಂದರೆ ಈ ಅಕ್ಕ ತಮ್ಮಂದಿರ ವಿಚಾರದಲ್ಲಿ ಅನ್ನೆಸೆಸರಿ ಆಗಿರ್ತಕ್ಕಂಥ ವಾದ ವಿವಾದಗಳು ಇಳಿಯೋದು ಬೇಡ. ಪರಿಹಾರಾರ್ಥವಾಗಿ ಆರೋಗ್ಯದ ವಿಚಾರದಲ್ಲೂ ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದಿರುತ್ತೆ. ಮಕರ ರಾಶಿ ಮಕರ ಲಗ್ನದವರು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ, ಆಗಿಂದಾಗೆ ಸ್ವಲ್ಪ ಕಡಲೆಕಾಳಿನ ಫಲಹಾರವನ್ನು ಗುರುವಿನ ಸನ್ನಿಧಾನದಲ್ಲಿ ಹಂಚತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ಶುಭದಾಯಕ, ನಷ್ಟವನ್ನು ತಪ್ಪಿಸ್ಕೊಳ್ತೀರಾ. ಆರೋಗ್ಯದಲ್ಲಿ ಶುಭದಾಯಕವಾಗ್ತದೆ. ಕುಂಭರಾಶಿ ಕುಂಭಲಗ್ನಕ್ಕೆ ಧನಾಧಿಪತಿ ಪಂಚಮದಲ್ಲಿದ್ದಾನೆ. ಖಂಡಿತವಾಗಿ ಧನಸ್ಥಾನದಲ್ಲಿ ಶನಿ ಇದ್ದಾನೆ. ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತೀರಿ ನೋಡಿ. ಅದೇ ರೀತಿಯಾಗಿ
ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಚತುರ್ಥಾಧಿಪತಿ 2ರ ಸ್ಥಾನದಲ್ಲಿದ್ದಾನೆ. ವಿದ್ಯಾರ್ಥಿ ವರ್ಗದವರೆಗೂ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಸಪ್ತಮಾಧಿಪತಿ 2ರ ಸ್ಥಾನ, ನಿಮ್ಮ ಸಂಗಾತಿಯಿಂದ ಲಾಭ, ಮದುವೆ ವಿಚಾರದಲ್ಲಿ ಖಂಡಿತವಾಗಿರ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ. ಹಾಗೆ ನೋಡಿ, ದಶಮಾಧಿಪತಿ ಲಗ್ನದಲ್ಲಿದ್ದಾನೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ರಾಜಯೋಗ, ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಇರುತ್ತೆ. ಸಂತಾನ ಫಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಕುಂಭರಾಶಿ ಕುಂಭ ಲಗ್ನಕ್ಕೆ. ಮಕ್ಕಳ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಇರುತ್ತೆ. ಪ್ರೀತಿಸಿ ಮದುವೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಲಗ್ನದಲ್ಲಿರ್ತಕ್ಕಂಥ ರಾಹುವಿನ ಸಮಸ್ಯೆಗೋಸ್ಕರ ಕೇವಲ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಇದೇ ಭಾಳ ವಿಶೇಷವಾಗಿ ನಿಮಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಯೋಗಗಳು ಕೂಡ ಲಭ್ಯವಾಗೋದು ಸತ್ಯ. ಕೇವಲ ಇನ್ನೊಂದು ವಿಶೇಷವಾಗಿ ಅಷ್ಟಮಾಧಿಪತಿ ಲಗ್ನದಲ್ಲಿರೋದ್ರಿಂದ, ಪಂಚಮಾಧಿಪತಿ ಲಗ್ನದಲ್ಲಿರೋದ್ರಿಂದ ಸ್ನೇಹಿತರಿಂದ ದೂರ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬಂದೇ ಬರುತ್ತೆ. ಬಟ್ ಸಾಲ ವಿಚಾರಗಳಲ್ಲಿ ಖಂಡಿತವಾಗಿ ಸಾಲ ತೀರ್ತಕ್ಕಂಥ ವಿಚಾರಗಳು ಕುಂಭರಾಶಿ ಕುಂಭಲಗ್ನಕ್ಕೆ ಪರಾಭವ ನಾಮ ಸಂವತ್ಸರ ಕೊಟ್ಟೇ ಕೊಡುತ್ತೆ. ಚಿಂತೆ ಬೇಡ. ಕೇವಲ ನೀವು ಮಾಡ್ತಕ್ಕಂಥ ಹನುಮಾನ್ ಚಾಲೀಸವನ್ನು ಪಠನೆಯನ್ನು ಮಾಡಿ, ಶತ್ರುಬಾಧೆಯಿಂದ ದೂರ ಆಗ್ತೀರ. ಪರಾಭವ ಸಂವತ್ಸರ ಮೀನರಾಶಿಯವರಿಗೆಲ್ಲ ಹೇಗೆಲ್ಲ ಇರುತ್ತೆ? ಲಗ್ನಾಧಿಪತಿಯಾಗಿರ್ತಕ್ಕಂಥ ಚತುರ್ಥ ಭಾವ ಒಂದು ರೀತಿಯಾಗಿ ವಿದ್ಯಾರ್ಥಿ ಫಸ್ಟು ಸ್ವಲ್ಪ ನೆಮ್ಮದಿ ಇರ್ತದೆ ನೋಡಿ. ಫಸ್ಟು ನಾವು ಬರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ವಿದ್ಯಾರ್ಥಿ ವರ್ಗದವರು. ಚತುರ್ಥಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ, ವಿದ್ಯಾರ್ಥಿಗಳಿಗೆ ಶುಭ ಕಾಲವಲ್ಲ. ಸಪ್ತಮಾಧಿಪತಿಯಾಗಿರ್ತಕ್ಕಂಥ ನಷ್ಟ ಸ್ಥಾನ, ಮದುವೆ ವಿಚಾರದಲ್ಲಿ ಹಿನ್ನಡೆ ಜಾಸ್ತಿ ಆಗಿಬಿಡುತ್ತೆ. ತೃತೀಯಾಧಿಪತಿ ಅಷ್ಟಾಧಿಪತಿ ಲಗ್ನದಲ್ಲಿದ್ದಾನೆ. ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜನ್ನು ಇರ್ತದೆ, ಆದರೆ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನ ಅಷ್ಟು ಉತ್ತಮತೆ ಇರೋದಿಲ್ಲ, ಸ್ವಲ್ಪ ನೋಡ್ಕೋಬೇಕಾಗತ್ತೆ. ದಶಮಾಧಿಪತಿ ಚತುರ್ಥ ಭಾವ ಒಂದೇ ಒಂದು, ನೀವು ರಾಜಕೀಯವಾಗಿರ್ತಕ್ಕಂಥ ವಿಚಾರ, ಒಂದು ವಿದ್ಯಾಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಶುಭದಾಯಕ. ಖರ್ಚುಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಧನಾಧಿಪತಿ 9ರ ಅಧಿಪತಿ 12ರ ಸ್ಥಾನಕ್ಕೆ ವಿದೇಶಕ್ಕೆ ಏಳಿ ಮಾಡಿಸ್ತಕ್ಕಂಥದ್ದಿರುತ್ತೆ. 6ರ ಅಧಿಪತಿ ಲಗ್ನದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ. ಮಿಶ್ರ ಫಲಗಳು ಮೀನರಾಶಿ ಮೀನ ಲಗ್ನಕ್ಕಿದೆ. ಸಾಧ್ಯವಾದಷ್ಟು ನೀವು ಕೂಡ ಉದ್ದಿನ ಕಾಳನ್ನು ದಾನ ಮಾಡಿ, ದುರ್ಗಾ ಮಂತ್ರವನ್ನು ಜಪವನ್ನು ಮಾಡಿ. ಆಗಿಂದಾಗೆ ಸೋಮವಾರಗಳಂದು ದುರ್ಗಾದೇವಿಗೆ ಕೇವಲ ನೀವು ಬಿಳಿಯ ವಸ್ತ್ರ ಅಥವಾ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದೊಂದು ಸ್ವಲ್ಪ ಶುಭದಾಯಕವಾಗ್ತದೆ. ಅತಿಯಾದಂಥ ಆಲೋಚನೆಗಳು ಮೀನರಾಶಿ ಮೀನಲಗ್ನಕ್ಕೆ ಅಷ್ಟು ಉತ್ತಮವಲ್ಲ. ಸಾಧಾರಣವಾಗಿ ದೈವಿಕವಾಗಿರ್ತಕ್ಕಂಥ ಮನೋಭಾವನೆ ಇಟ್ಕೊಂಡ್ರೆ ಮಾತ್ರ ಈ ವರ್ಷ ಸ್ವಲ್ಪ ಶುಭದಾಯಕವಾಗ್ತದೆ, ಅದರ್ವೈಸ್ ಸ್ವಲ್ಪ ಟಫ್. ಇಷ್ಟು ಈ ಪರಾಭವ ಸಂವತ್ಸರದ ಒಂದು ಪಕ್ಷಿ ನೋಟವನ್ನು ನಿಮಗೆ ತಿಳಿಸಿದ್ದೇನೆ. ಖಂಡಿತ ನಿಮಗೆಲ್ಲ ಪ್ರತಿಯೊಂದು ರಾಶಿ ಲಗ್ನದವ್ರಿಗೂ ವಿಶೇಷವಾಗಿರ್ತಕ್ಕಂಥ ಯುಗಾದಿಯ ಫಲ, ವರ್ಷ ಭವಿಷ್ಯವನ್ನು ತಿಳಿಸಿದ್ದೇನೆ. ನೋಡಿ, ನಿಮಗೆ ಯುಗಾದಿ ಪರಾಭವ ಸಂವತ್ಸರ ಏನೆಲ್ಲ ಕೊಡುತ್ತೆ, ಈ ವರ್ಷದಲ್ಲಿ ಗ್ರಹಸ್ಥಿತಿಗಳು ಹೇಗಿರ್ತಕ್ಕಂಥದ್ದು ಇದೆ ನಾನು ತಿಳಿಸ್ಕೊಟ್ಟಿದ್ದೇನೆ. ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.